ನಮಸ್ಕಾರ. ಸುಮಾರು 40 ವರ್ಷಗಳಿಂದಲೂ ನಾನು ನಮ್ಮ ಈ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಹೋರಾಟ ಮಾಡ್ತಾ ಬಂದಿದ್ದೀನಿ. 1988 ನವೆಂಬರ್ 24 ನಾವು ಹೋರಾಟ ಮಾಡೋಕ್ಕೆ ಹೋದಾಗ ಪೊಲೀಸ್ನವರು ನನ್ನ ಮೇಲೆ ಹಲ್ಲೆ ಮಾಡಿ ಬೂಟೆಲ್ಲ ನನ್ನ ಬಾಯಲ್ಲಿಟ್ಟು 96 ಜನದ ಮೇಲೆ ಕೇಸ್ ಆಗಿತ್ತು. ಮತ್ತು 91ರಲ್ಲಿ ಮತ್ತೆ 104 ಜನ ವಿದ್ಯಾರ್ಥಿಗಳು ನಾವು ಜೈಲಿಗೆ ಹೋಗಿದ್ವಿ ಊಟಕ್ಕೋಸ್ಕರ. ಅಲ್ಲಿಂದ ಇಲ್ಲೇ ತನಕಲೂ ಈ ಸುಮಾರು 15 ಶಾಸಕರು ಈ ಕಾಡುಗಳಿಂದಲೇ ಅವರು ಗೆಲ್ಲಿತಾ ಇದ್ದಾರೆ. ಆದರೂ ಸಹ ಈ 40 ವರ್ಷಗಳಿಂದಲೂ ಸಂವಿಧಾನದಲ್ಲಿ ಸೂರು ಹೊಟ್ಟೆಗೆ ಅನ್ನ ಸಂವಿಧಾನದಲ್ಲಿ ಸರ್ಕಾರ ಕೊಡಬೇಕಂತ ವಿಚಾರ. ಆದರೆ ಇದುವರೆಗೂ ಯಾರಿಗೂ ಸಹ ಶಾಸಕರಿಗಾಗಲಿ MLAಗಳಿಗಾಗಲಿ ಈ ಅಲೆಮಾರಿಗಳು ಗೋಳು ಗೊತ್ತಾಗ್ತಾ ಇಲ್ಲ. ಸುಮಾರು ನನ್ನ ಹೋರಾಟದ ಫಲವಾಗಿ ಇಲ್ಲಿ ಸುಮಾರು 2000 ಜನ ವಿದ್ಯಾರ್ಥಿಗಳು ಇಡೀ ರಾಜ್ಯದಲ್ಲಿ ಎಲ್ಲೂ ಸಹ ಇಲ್ಲ. 2000 ಜನ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ದಾರೆ, ಶಿಕ್ಷಣಕ್ಕೆ ಅನುಕೂಲ ಆಗಿದೆ. ಅದರಿಂದ ನನ್ನ ಮೇಲೆ ಇವರು ಆರೋಪಿಗಳು ಮಾಡೋಂಥ ಒಂದು ಆರೋಪ ಸತ್ಯಕ್ಕೆ ದೂರವಾದ ವಿಚಾರ. ಏಕೆಂದರೆ ಅಲ್ಲಿ ಬಂದಿರೋದೇ ಕೇವಲ 1,07,95,000ದಲ್ಲಿ 53 ಲಕ್ಷ ನಿವೇಶನಕ್ಕೆ ಚೆಕ್ ಕೊಟ್ಟಿದ್ದೀರಿ. 6.5 ಲಕ್ಷ ರೂಪಾಯಿ ಟ್ರಾನ್ಸ್ಫಾರ್ಮ್ ಪೆಟ್ಟಿಗೆ ಕೊಟ್ಟಿದ್ದೀನಿ, ಅದು ಚೆಕ್ಕೆ. 3.5 ಲಕ್ಷ ಕಂದಾಯ ಕಟ್ಟಿದ್ದೀರಿ, ಅದು ಸಹ ಚೆಕ್ಕೆ. 7.5 ಲಕ್ಷ ರೂಪಾಯಿ ಮೇಲೆ ಆಫೀಸ್ ಮಾಡಿದ್ದೀವಿ, ಅದು ಸಹ ಚೆಕ್ಕೆ. ಮತ್ತು 5.5 ಲಕ್ಷ ರೂಪಾಯಿ ಕೆಳಗೆ ರಿಪೇರಿ ಮಾಡಿ ಒಂದು ಇದನ್ನು ಮಳಿಗೆಗಳು ಕೊಟ್ಟಿದ್ವಿ. 5.5 ಲಕ್ಷ ರೂಪಾಯಿ ಆ ಕೆಲಸ ಮಾಡೋಂಥ ವರ್ಕರಿಗೆ ಕೊಟ್ಟಿದ್ದು 7 ವರ್ಷದಿಂದ. ನಾನು ಬಂದು ಕೇವಲ 7.5 ವರ್ಷ ಅಷ್ಟೇ ಆಗಿರೋದು. ನಾನು ಆರೋಪಿಗಳು 20 ವರ್ಷ ಮಾಡಿದ್ದಾನೆ, 10 ವರ್ಷ ಮಾಡಿದ್ದಾನೆ ಅಂತ ಹೇಳೋದು ಇದೆಲ್ಲ ಸತ್ಯಕ್ಕೆ ದೂರವಾದ ವಿಚಾರ. ಅದರಿಂದ ದಯಮಾಡಿ ಈ ಆರೋಪವನ್ನು ಸಾಬೀತುಪಡಿಸ್ಬೇಕಂದ್ರೆ ನನಗೆಲ್ಲರೂ ಸಹ 15 ನನ್ನ ಟೀಮ್ನಲ್ಲಿ 15 ಜನ ಇದ್ದಾರೆ. 15 ಜನಕ್ಕೂ ಓಟ್ ಹಾಕಿ ನಾನು ಜಯಶೀಲರು ಮಾಡಿದರೆ ಮುಂದಿನ ದಿನಗಳಲ್ಲಿ ಏನು ಸಮುದಾಯ ಭವನ 6 ಕೋಟಿ ಆಗಬೇಕು. 6 ಕೋಟಿ ಅನುದಾನಕ್ಕೆ ಸರ್ಕಾರದಿಂದ ನಾನು ಹೋರಾಟ ಮಾಡಿ ಅದನ್ನು ಖಂಡಿತವಾಗ್ಲೂ ಫಿನಿಶ್ ಮಾಡಿಕೊಡ್ತೀನಿ ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಸಹ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ನನ್ನ ಅಭ್ಯರ್ಥಿಗಳ ಸಂಖ್ಯೆ 3 ಈರಣ್ಣ ಅಂತೇಳಿ, ಹಣ್ಣಿನ ಪುಟ್ಟಿ, 4 ಕಿರಣ್ ಕುಮಾರ್ ಯಾದವ್ ಅಂತೇಳಿ, ಟ್ರಕ್ಕು, 5 ಚಿಕ್ಕಣ್ಣ ಮಡಿಕೆ ಗುರುತು, 8 ಟಿ ಚಂದ್ರಣ್ಣ ಬೀರು ಅಲ್ಮೇರೋ, 11 ಎಂ ಜಯಪ್ರಕಾಶ್ ಯಾದವ್ ಗ್ಯಾಸಿನ ಒಲೆ, 12 ಸಿ ತಮ್ಮಣ್ಣ ವಜ್ರದ ಹರಳು, ST ಪಲ್ಗುಣೇಶ್ ಕಲ್ಲಂಗಡಿ ಹಣ್ಣು, ಸಿ ಮಾಲಿಂಗಪ್ಪ 19 ಗ್ಯಾಸ್, 21 ಸಿ ಮಂಜಣ್ಣ ಕ್ಯಾಮ್ರಾ, ಕೆ ರವಿ ವಿಷನ್, 23 ಬೂದಿಹಳ್ಳಿ ರಾಜಣ್ಣ ದ್ರಾಕ್ಷಿ ಹಣ್ಣಿನ ಗೊಂಚಲು, 24 ರಾಜಶೇಖರಪ್ಪ ಟೆಲಿಫೋನ್ ಗುರುತು, 26 ರಾಮಲಿಂಗಪ್ಪ ಯಾದವ್ ಟ್ಯಾಕ್ಟ್ರಿ ಓಡಿಸುವ ರೈತ, 29 ವಿ ವೀರಣ್ಣ ಹಲಸಿನ ಹಣ್ಣು, 31 ಕೆ ಶಾಂತವೀರಣ್ಣ ಉಂಗುರ. ಈ ಅಭ್ಯರ್ಥಿಗಳಿಗೆ ದಯಮಾಡಿ ನೀವೆಲ್ಲರೂ ಸಹ ಓಟ್ ಹಾಕಿ ಜಯಶೀಲರು ಮಾಡಿದರೆ ಮುಂದೆ ನಮಗೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ.